ಎಲ್ರಿಗೂ ನಮಸ್ಕಾರ, ಶುಭ ದಿನ. PUC ಅಟ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಆದರ್ಶ GS, ನಾನು ನಿಮ್ಮ ಬಯಾಲಜಿ ಲೆಕ್ಚರರ್. ಸೊ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತೇನು ವಿಶೇಷ? ಇವತ್ತು ನಾನು ನಮ್ಮ ಎಕ್ಸ್ಕ್ರೀಟರಿ ಪ್ರೊಡಕ್ಟ್ಸ್ ಅಂಡ್ ದೇರ್ ಎಲಿಮಿನೇಷನ್ ಚಾಪ್ಟರ್ನಲ್ಲಿ ಇರುವಂಥ ಒಂದು ಇಂಪಾರ್ಟೆಂಟ್ ಮೆಕ್ಯಾನಿಸಮ್, ಕೌಂಟರ್ ಕರೆಂಟ್ ಮೆಕ್ಯಾನಿಸಮ್ನ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಜನ ಮಕ್ಕಳು ಎಕ್ಸ್ಕ್ರೀಟರಿ ಸಿಸ್ಟಮ್ದು ವಿಡಿಯೋ ನಾನು ಅಪ್ಲೋಡ್ ಮಾಡಿದಾಗ ಅದರ ಕೆಳಗಡೆ ಆಸ್ಮೋಲಾರಿಟಿ ಬಗ್ಗೆ ತಿಳಿಸ್ಕೊಡಿ, ಕೌಂಟರ್ ಕರೆಂಟ್ ಮೆಕ್ಯಾನಿಸಮ್ನ ಬಗ್ಗೆ ಇನ್ನೊಂದು ಸರ್ತಿ ತಿಳಿಸ್ಕೊಡಿ ಅಂತ ಹೇಳಿ ಕಮೆಂಟ್ ಹಾಕಿದ್ರಿ. ಆ ಕಾರಣಕ್ಕಾಗಿ ಈ ವಿಡಿಯೋದಲ್ಲಿ ಅದೇ ಕೌಂಟರ್ ಕರೆಂಟ್ ಮೆಕ್ಯಾನಿಸಮನ್ನು ಇನ್ನಷ್ಟು ವಿವರವಾಗಿ ನಿಮಗೆ ಅರ್ಥ ಮಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸರಿನಾ? ಹಾಗಿದ್ರೆ ಬನ್ನಿ ಶುರು ಮಾಡಿಬಿಡೋಣ ಇವತ್ತಿನ ಈ ಕ್ಲಾಸನ್ನು. ಮೊದಲಿಗೆ ಈ ಮೆಕ್ಯಾನಿಸಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನೀವು ಒಂದಷ್ಟು ಬೇಸಿಕ್ ಕಾನ್ಸೆಪ್ಟ್ಸ್ಗಳನ್ನು ತಿಳ್ಕೊಂಡಿರಬೇಕಾಗುತ್ತೆ. ಅದರ ಡೆಫಿನೇಷನ್ಸ್ಗಳನ್ನು ನೀವು 9th ಸ್ಟ್ಯಾಂಡರ್ಡ್ನಲ್ಲೇ ಕಲ್ತ್ಕೊಂಡಿರಬಹುದು, ಮೇ ಬಿ ಮರ್ತ್ಕೊಂಡಿರ್ತೀರಿ. ಇನ್ನೊಮ್ಮೆ ಅದನ್ನು ರಿವೈಸ್ ಮಾಡ್ಕೊಂಬರೋಣ. ತುಂಬ ನಮಗೆ ಮುಖ್ಯವಾಗಿ ಬೇಕಿರುವಂಥ ಕಾನ್ಸೆಪ್ಟ್ಸ್ಗಳು ಯಾವ್ಯಾವು ಅಂತ ಹೇಳಿದ್ರೆ, ಕಾನ್ಸೆಪ್ಟ್ ಆಫ್ ಡಿಫ್ಯೂಷನ್, ಆಸ್ಮೋಸಿಸ್, ಆಸ್ಮೋಲಾರಿಟಿ. ಇದಂದರೆ ಏನು ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೊಳ್ಳೋಣ. ಸರಿನಾ? ಈಗ ಡಿಫ್ಯೂಷನ್ ಅಂತ ಹೇಳಿದ್ರೆ ಏನಪ್ಪ? ಡಿಫ್ಯೂಷನ್ ಅಂತ ಹೇಳಿದ್ರೆ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಫ್ರಮ್ ದೇಯರ್ ಹೈಯರ್ ಕಾನ್ಸಂಟ್ರೇಷನ್ ರೀಜನ್ ಟು ದೇಯರ್ ಲೋವರ್ ಕಾನ್ಸಂಟ್ರೇಷನ್ ರೀಜನ್. ಹೌದಲ್ವಪ್ಪ? ಸರಿನಾ? ಇಲ್ಲಿ ಮಾಲಿಕ್ಯೂಲ್ಸ್ ಅಂತ ಹೇಳಿದ ತಕ್ಷಣ ಅದು ಎನಿಥಿಂಗ್, ಏನಾದರೂ ಆಗಿರಬಹುದು. ಆಟಮ್ಸ್ ಆದರೂ ಆಗಿರ್ಬೋದು, ಅಯಾನ್ಸ್ ಆದರೂ ಆಗಿರ್ಬೋದು, ಸಾಲ್ವೆಂಟ್ ಆದರೂ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಯಾವಾಗ ಮಾಲಿಕ್ಯೂಲ್ಸ್ಗಳು ಒಂದು ಹೈಯರ್ ಕಾನ್ಸಂಟ್ರೇಷನ್ ರೀಜನ್ನಿಂದ ಲೋವರ್ ಕಾನ್ಸಂಟ್ರೇಷನ್ ರೀಜನ್ ಮೀಡಿಯಮ್ಗೆ ಮೂವ್ ಆಗುತ್ತವೋ, ವೆನ್ ದೇ ಆರ್ ಇನ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಅಥವಾ ಥ್ರೂ ಕಂಪ್ಲೀಟ್ಲಿ ಪರ್ಮಿಯಬಲ್ ಮೆಂಬ್ರೇನ್, ಅದನ್ನು ನಾವು ಡಿಫ್ಯೂಷನ್ ಅಂತ ಹೇಳಿ ಕರಿತೇವೆ. ಸರಿನಾ? ಅದೇ ನಾವು ಆಸ್ಮೋಸಿಸ್ನ ಡೆಫಿನೇಷನನ್ನು ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ. ಆಸ್ಮೋಸಿಸ್ನಲ್ಲಿ ಏನಾಗುತ್ತೆ? ಮೂವ್ಮೆಂಟ್ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್. ಗಮನ ಇಟ್ಟು ನೋಡಿ, ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಅಥವಾ ವಾಟರ್. ಮೂವ್ಮೆಂಟ್ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಫ್ರಮ್ ಅ ರೀಜನ್ ಆಫ್ ಹೈ ವಾಟರ್ ಪೊಟೆನ್ಷಿಯಲ್ ಟು ಲೋ ವಾಟರ್ ಪೊಟೆನ್ಷಿಯಲ್, ಫ್ರಮ್ ಅ ರೀಜನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ ಅಂದರೂ ಅದೇನೆ. ಸರಿನಾ? ಇಲ್ಲಿ ಆಸ್ಮೋಸಿಸ್ನಲ್ಲಿ ವಾಟರ್ ಮಾಲಿಕ್ಯೂಲ್ಸ್ಗಳು ಹೈಯರ್ ಕಾನ್ಸಂಟ್ರೇಷನ್ ರೀಜನ್ನಿಂದ ಲೋವರ್ ಕಾನ್ಸಂಟ್ರೇಷನ್ ರೀಜನ್ಗೆ ಮೂವ್ ಆಗ್ತಾ ಇದೆ ಥ್ರೂ ಅ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಓಕೆನಾ? ಥ್ರೂ ಅ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಅರ್ಥ ಆಗ್ತಿದೆಯಪ್ಪ? ಇದು ಒಂದು ವ್ಯತ್ಯಾಸ ಆಸ್ಮೋಸಿಸ್ಗೆ ಮತ್ತು ಡಿಫ್ಯೂಷನ್ಗೆ. ಸೊ ಒಂದರ್ಥದಲ್ಲಿ ಆಸ್ಮೋಸಿಸನ್ನು ಕೂಡ ನಾವು ಒಂದು ಫಾರ್ಮ್ ಆಫ್ ಡಿಫ್ಯೂಷನ್ ಅಂತ ಕರಿಬಹುದಾ? ಯಾಕಂತ ಹೇಳಿದ್ರೆ ಡಿಫ್ಯೂಷನಲ್ಲಿ ಎಲ್ಲ ಮಾಲಿಕ್ಯೂಲ್ಸ್ಗಳು ಮೂವ್ ಆಗ್ತಿರೋ ಆ ಡೆಫಿನೇಷನಲ್ಲೇ ಇದೆ. ಎಲ್ಲ ಮಾಲಿಕ್ಯೂಲ್ಸ್ಗಳು ತಮ್ಮ ಹೈಯರ್ ಕಾನ್ಸಂಟ್ರೇಷನ್ ರೀಜನ್ನಿಂದ ತಮ್ಮ ಲೋವರ್ ಕಾನ್ಸಂಟ್ರೇಷನ್ ರೀಜನ್ಗೆ ಮೂವ್ ಆಗುತ್ತೆ. ನೋಡಿ, ಈ ಪದ ಕೂಡ ಇಂಪಾರ್ಟೆಂಟ್. ಫ್ರಮ್ ದೇಯರ್ ಹೈಯರ್ ಕಾನ್ಸಂಟ್ರೇಷನ್ ರೀಜನ್ ಟು ದೇಯರ್ ಲೋವರ್ ಕಾನ್ಸಂಟ್ರೇಷನ್ ರೀಜನ್ ಅಂತ ಹೇಳಿ. ಇದೇ ಆಸ್ಮೋಸಿಸ್ ಡೆಫಿನೇಷನ್ನ ಕೆಲವು ಸಂದರ್ಭಗಳಲ್ಲಿ ಏನು ಮಾಡಿರ್ತಾರೆ ಗೊತ್ತಾ? ವಾಟರ್ ಮಾಲಿಕ್ಯೂಲ್ಸ್ ಮೂವ್ ಫ್ರಮ್ ಎನ್ ಏರಿಯಾ ಆಫ್ ಲೋ ಸಲ್ಯೂಟ್ ಕಾನ್ಸಂಟ್ರೇಷನ್ ರೀಜನ್ ಟು ಹೈ ಸಲ್ಯೂಟ್ ಕಾನ್ಸಂಟ್ರೇಷನ್ ರೀಜನ್ ಅಂತ ಹೇಳಿ ಕೂಡ ಕೊಟ್ಟಿರ್ತಾರೆ. ಆಗ ನೀವು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಒಂದರ್ಥದಲ್ಲಿ ಈಗ ತುಂಬ ಸರಳವಾಗಿ ನಾನು ಹೇಳ್ಕೊಡ್ತೀನಿ ನೋಡಿ. ಈಗ ಎರಡು ಮೀಡಿಯಮ್ ಇದೆ ಅಂತ ಅನ್ಕೊಳ್ರಪ್ಪ, ಎರಡು ರೀಜನ್ ಇದೆ. ಸರಿನಾ? ಈಗ ಒಂದು ಉದಾಹರಣೆ ಡಿಫ್ಯೂಷನ್ಗೆ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಈಗ ನನ್ನ ರೂಮ್ ಇದೆ ಅಂತ ಅನ್ಕೊಳ್ಳೋಣ. ನಾನು ಇಲ್ಲಿ ಒಂದು ಪರ್ಫ್ಯೂಮ್ ಬಾಟಲ್ ಇಟ್ಕೊಂಡಿದ್ದೀನಿ. ಆ ಪರ್ಫ್ಯೂಮ್ ಬಾಟಲ್ ಇರೋದು ಒಂದು ಮೀಡಿಯಮ್ಮು. ಪರ್ಫ್ಯೂಮ್ ಬಾಟಲ್ನ ಒಳಗಡೆ ಪರ್ಫ್ಯೂಮ್ ಪಾರ್ಟಿಕಲ್ಸ್ಗಳಿದೆಯಲ್ಲ, ಅದೆಲ್ಲ ಇರೋದು ಒಂದು ಮೀಡಿಯಮ್. ಆ ಬಾಟಲ್ ಅನ್ನೋದು ಒಂದು ಮೀಡಿಯಮ್. ಮತ್ತು ಹೊರಗಡೆ ಇರೋದು ಇನ್ನೊಂದು ಮೀಡಿಯಮ್. ನಾನು ಯಾವಾಗ ನಾಬನ್ನು ಪ್ರೆಸ್ ಮಾಡ್ತೀನೋ ಆ ಪಾರ್ಟಿಕಲ್ಸ್ಗಳೆಲ್ಲ ಹೊರಗಡೆಗೆ ನಿಧಾನವಾಗಿ ಸ್ಪ್ರೆಡ್ ಆಗುತ್ತೆ. ಹೌದಲ್ವಾ? ಸೊ ಆ ಪರ್ಫ್ಯೂಮ್ ಪಾರ್ಟಿಕಲ್ಸ್ಗಳು ತಮ್ಮ ಹೈ ಕಾನ್ಸಂಟ್ರೇಟೆಡ್ ರೀಜನ್ನಿಂದ ಲೋ ಕಾನ್ಸಂಟ್ರೇಷನ್ ರೀಜನ್ಗೆ ನಿಧಾನವಾಗಿ ಮೂವ್ ಆಯ್ತಲ್ವಾ? ಅರ್ಥ ಆಗ್ತಿದೆಯಪ್ಪ? ಅದೇ ರೀತಿ ಈಗ ಇನ್ನೊಮ್ಮೆ ಆಸ್ಮೋಸಿಸನ್ನು ನೀವಾಗ ಅರ್ಥ ಮಾಡ್ಕೊಳ್ಳೋಣ. ಎರಡು ಮೀಡಿಯಮ್ ಇದೆ ಅಂತ ಅಂದ್ಕೊಳ್ಳಿ. ಎರಡು ಮೀಡಿಯಮ್ ಇದೆ. ಇಲ್ಲೊಂದು ಮಧ್ಯದಲ್ಲಿ ಒಂದು ಸೆಮಿ ಪರ್ಮೇಬಲ್ ಮೆಂಬ್ರೇನ್ ಇದೆ ಅಂತ ಅಂದ್ಕೊಳ್ಳೋಣ. ಸರಿನಪ್ಪ? ಇಲ್ಲಿ ಏನಾಗುತ್ತೆ? ಈಗ ಇಲ್ಲಿ ಕೂಡ ವಾಟರ್ ಇದೆ. ಸರಿನಾ? ವಾಟರ್ ಇದೆ. ಆದರೆ ಇಲ್ಲಿ ಸಲ್ಯೂಟ್ ಅಂದರೆ ಸಾಲ್ಟ್ ಕಾನ್ಸಂಟ್ರೇಷನ್, ಈಗ ನೀರಿನಲ್ಲಿ ಸಾಲ್ಟು ಮಿಕ್ಸ್ ಆಗಿದೆ ಅಂತ ಅಂದ್ಕೊಳ್ಳಿ. ಆಗ ಸಾಲ್ಟ್ ಕಾನ್ಸಂಟ್ರೇಷನ್ ಇಲ್ಲಿ ಎಷ್ಟಿದೆ? ಸಾಲ್ಟ್ ಕಾನ್ಸಂಟ್ರೇಷನ್ ಇಲ್ಲಿ, ಓಕೆ, ಇದು ಬೇರೆ ಕಲರ್ ಬರಬೇಕು. ಸಾಲ್ಟ್ ಕಾನ್ಸಂಟ್ರೇಷನ್ ಅನ್ನೋದು ಇಲ್ಲಿ ಕಡಿಮೆ ಇದೆ ಅಂತ ಅಂದ್ಕೊಳ್ಳಿ. ಈ ಕೆಂಪು ಬಣ್ಣದಲ್ಲಿ ಇದೆಯಲ್ಲ, ಇದು ಸಾಲ್ಟು. ಸೊ ಒಂದರ್ಥದಲ್ಲಿ ಇಲ್ಲಿ ನೀರು ಜಾಸ್ತಿ ಇದೆ, ಸಾಲ್ಟ್ ಕಡಿಮೆ ಇದೆ. ಹಾಗಾಗಿ ಇದನ್ನು ನಾವು ಲೋ ಸಲ್ಯೂಟ್ ಕಾನ್ಸಂಟ್ರೇಷನ್ ರೀಜನ್ ಅಂತ ಹೇಳಿ ಕೂಡ ಕರಿತೇವೆ. ಅದೇ ಪಕ್ಕದ ಮೀಡಿಯಮನ್ನು ಗಮನಿಸಿ. ಇಲ್ಲಿ ಹೆಚ್ಚಿಗೆ ಸಾಲ್ಟ್ ಇದೆ ನೋಡಿ, ಕೆಂಪು ಬಣ್ಣದ್ದು ತುಂಬ ಸಾಲ್ಟ್ ಇದೆ ಅಂತ ಅಂದ್ಕೊಳ್ಳಿ. ಸರಿನಾ? ಹಾಗೆ ಸ್ವಲ್ಪ ಕಡಿಮೆ ವಾಟರ್ ಇದೆ. ಯೆಲ್ಲೋ ಕಲರಲ್ಲಿ ಇದು ಕಡಿಮೆ ವಾಟರ್. ಸರಿನಪ್ಪ? ಇದು ವಾಟರು,
ಓಕೆನಾ, ಇದು ಸಾಲ್ಟ್ ಅಂತ ಅನ್ಕೊಳ್ಳಿ. ಸೊ ತುಂಬ ಕಡಿಮೆ ವಾಟರ್ ಇದೆ, ಹೆಚ್ಚಿಗೆ ಸಾಲ್ಟ್ ಕಾನ್ಸಂಟ್ರೇಷನ್ ಇದೆ, ಹಾಗಾಗಿ ಇದನ್ನು ನಾವು ಹೈ ಸಲ್ಯೂಟ್ ಕಾನ್ಸಂಟ್ರೇಷನ್ ರೀಜನ್ ಅಂತ ಕರಿಬಹುದು. ಹೌದಾ? ಅಟ್ ದ ಸೇಮ್ ಟೈಮ್ ಗಮನಿಸಿ, ನೀರೀಗ ಎಲ್ಲಿಗೆ ಮೂವ್ ಆಗಬೇಕು? ನೀರು ಜಾಸ್ತಿ ಇರೋ ಕಡೆಯಿಂದ ಕಡಿಮೆ ಇರೋ ಕಡೆಗೆ ಮೂವ್ ಆಗಬೇಕು ಅಲ್ವಾ? ನೀರು ತನ್ನ ಹೈ ವಾಟರ್ ಪೊಟೆನ್ಷಿಯಲ್ ರೀಜನ್ನಿಂದ ಲೋ ವಾಟರ್ ಪೊಟೆನ್ಷಿಯಲ್ ರೀಜನ್ಗೆ ಮೂವ್ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ ನೀರು ಮೂವ್ ಆಗಬೇಕು. ಸೊ ಅದೇ ಕಾರಣಕ್ಕೆ ಲೋ ಸಲ್ಯೂಟ್ ಕಾನ್ಸಂಟ್ರೇಷನ್ ರೀಜನ್ನಿಂದ ಹೈ ಸಲ್ಯೂಟ್ ಕಾನ್ಸಂಟ್ರೇಷನ್ ರೀಜನ್ಗೆ ವಾಟರ್ ಮೂವ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಹೇಳ್ತಾ ಇರೋದು. ಸರಿನಾ? ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಓಕೆನಾ? ಸೊ ಈಗ ಆಸ್ಮೋಲಾರಿಟಿ ಅನ್ನೋ ಡೆಫಿನೇಷನ್ನ ವಿಷಯಕ್ಕೆ ಬರೋಣ. ಆಸ್ಮೋಲಾರಿಟಿ ಅಂದರೆ ಏನು ನೋಡಿ. ಆಸ್ಮೋಲಾರಿಟಿ ಅಥವಾ ಆಸ್ಮಾಟಿಕ್ ಕಾನ್ಸಂಟ್ರೇಷನ್ ಅಂತ ಹೇಳಿ ಕೂಡ ಕರಿತಾ ಇದ್ವಿ ನಾವು. ಈ ಆಸ್ಮೋಲಾರಿಟಿ ಅಂತ ಹೇಳಿದ್ರೆ ದ ಟೋಟಲ್ ನಂಬರ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್ ಅಥವಾ ಸಾಲ್ಟ್ ಪಾರ್ಟಿಕಲ್ಸ್ ಡಿಸಾಲ್ವ್ಡ್ ಇನ್ 1 ಲೀಟರ್ ಆಫ್ ಸೊಲ್ಯೂಷನ್. ಹೌದಾ? ಅಂದರೆ ಒಂದು ಲೀಟರ್ ಸೊಲ್ಯೂಷನ್ ಇದೆ ಅಂತ ಅನ್ಕೊಳ್ಳಿ. ಆ 1 ಲೀಟರ್ ಸೊಲ್ಯೂಷನ್ನ ಒಳಗಡೆ ಇರುವಂತಹ ಟೋಟಲ್ ನಂಬರ್ ಆಫ್ ಸಾಲ್ಟ್ ಪಾರ್ಟಿಕಲ್ಸ್ಗೆ ನಾವು ಏನಂತ ಹೇಳಿ ಕರಿತೇವೆ? ಆಸ್ಮೋಲಾರಿಟಿ. ಓಕೆನಾ? ಆಸ್ಮೋಲಾರಿಟಿಯನ್ನು ನಾವು ಹೀಗೆ ಮೆಜರ್ ಮಾಡೋದು, ಎಷ್ಟು ಸಾಲ್ಟ್ ಮಾಲಿಕ್ಯೂಲ್ಸ್ಗಳು ಆ ಒಂದು ಸೊಲ್ಯೂಷನ್ನಲ್ಲಿ ಡಿಸಾಲ್ವ್ ಇದೆ ಅಂತ ಹೇಳಿ. ಆಸ್ಮೋಲಾರಿಟಿಯನ್ನು ನಾವು ಸಾಮಾನ್ಯವಾಗಿ ಆಸ್ಮೋಲ್ ಪರ್ ಲೀಟರ್ ಅಥವಾ ಮಿಲಿ ಆಸ್ಮೋಲ್ ಪರ್ ಲೀಟರ್ ಅನ್ನುವಂಥ ಯೂನಿಟ್ನಿಂದ ಮೆಜರ್ ಮಾಡ್ತೇವೆ. ಒಂದು ಆಸ್ಮೋಲ್ ಅಂತ ಹೇಳಿದ್ರೆ 1000 ಮಿಲಿ ಆಸ್ಮೋಲ್ಸ್. ಸರಿನಾ? ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಮಿಲಿ ಆಸ್ಮೋಲ್ ಪರ್ ಲೀಟರ್ ಅನ್ನೋ ಈ ಯೂನಿಟನ್ನು ಕೊಟ್ಟಿದ್ದಾರೆ. ಸರಿನಾ? ಈಗ ಈ ಡೆಫಿನೇಷನ್ಸ್ಗಳು ನಿಮಗೆ ಅರ್ಥ ಆಗಿದೆ, ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿದ್ರೆ ಈಗ ಕೌಂಟರ್ ಕರೆಂಟ್ ಮೆಕ್ಯಾನಿಸಮ್ನಲ್ಲಿ ಏನಾಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ನೋಡಿ, ಹೈಯರ್ ವರ್ಟಿಬ್ರೇಟ್ಸ್ಗಳಲ್ಲಿ ಏನಾಗುತ್ತೆ? ಹೈಯರ್ ವರ್ಟಿಬ್ರೇಟ್ಸ್ಗಳಲ್ಲಿ ಆರ್ಗ್ಯಾನಿಸಮ್ಸ್ಗಳು ಹೆಚ್ಚಿಗೆ ನೀರನ್ನು ಉಳಿಸ್ಕೊಂಡು ಕಾನ್ಸಂಟ್ರೇಟೆಡ್ ಯೂರಿನನ್ನು ಹೊರ ಹಾಕೋ ರೀತಿ ತಾವು ಎವಾಲ್ವ್ ಆಗಿ ಅಡಾಪ್ಟೇಷನ್ಸ್ಗಳನ್ನು ಮಾಡ್ಕೊಂಡಿರುತ್ತವೆ. ಸರಿನಾ? ಬರ್ಡ್ಸ್ಗಳಲ್ಲಿ, ಮೆಮಲ್ಸ್ಗಳಲ್ಲಿ, ನಾವು ಹ್ಯೂಮನ್ ಬೀಯಿಂಗ್ಸ್ಗಳಲ್ಲಿ, ಹೌದಲ್ವಾ? ನಮ್ಮ ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ವಾಟರ್ ಅವಶ್ಯಕತೆ ಇದೆ, ಹಾಗಾಗಿ ನಾವು ನೀರನ್ನು ಜಾಸ್ತಿ ಉಳಿಸ್ಕೊಳ್ಬೇಕು. ಯೂರಿನ್ನಲ್ಲಿ ಕಡಿಮೆ ಪ್ರಮಾಣದ ನೀರನ್ನು ನಾವು ಎಕ್ಸ್ಕ್ರೀಟ್ ಮಾಡಬೇಕು. ಅದರರ್ಥ ಯೂರಿನ್ ಕಾನ್ಸಂಟ್ರೇಟೆಡ್ ಆಗಿ ಉಳ್ಕೊಳ್ಬೇಕು, ನೀರು ಜಾಸ್ತಿ ಪೋಲ್ ಆಗಬಾರ್ದು ನಮ್ಮ ದೇಹದಿಂದ. ಅದನ್ನು ಹೇಗೆ ಅಚೀವ್ ಮಾಡ್ಕೊಳ್ತೀವಿ ನಾವು? ಈ ಕೌಂಟರ್ ಕರೆಂಟ್ ಮೆಕ್ಯಾನಿಸಮ್ನಿಂದ. ಈ ಕೌಂಟರ್ ಕರೆಂಟ್ ಮೆಕ್ಯಾನಿಸಮ್ ಅನ್ನು ನಾವು ಯೂರಿನ್ ಕಾನ್ಸಂಟ್ರೇಷನ್ ಮೆಕ್ಯಾನಿಸಮ್ ಅಂತ ಹೇಳಿ ಕೂಡ ಕರಿತೇವೆ. ಈ ಕಾನ್ಸಂಟ್ರೇಷನ್ ಈ ಯೂರಿನ್ ಕಾನ್ಸಂಟ್ರೇಷನ್ ಮೆಕ್ಯಾನಿಸಮ್ನಲ್ಲಿ ಕೆಲಸ ಮಾಡುವಂಥ ಅಥವಾ ಕಾರ್ಯನಿರ್ವಹಿಸುವಂಥ 2 ಮುಖ್ಯ ಅಂಗಗಳು ಯಾವುದು ಅಂತ ಹೇಳಿದ್ರೆ, ಒಂದು ನಮ್ಮ ಲೂಪ್ ಆಫ್ ಹೆನ್ಲೆ, ಹಾಗೆ ಲೂಪ್ ಆಫ್ ಹೆನ್ಲೆಯ ಪ್ರಾಕ್ಸಿಮಲ್ ಹತ್ತಿರದಲ್ಲೇ ಇರುವಂತಹ ನಮ್ಮ ವ್ಯಾಸಾರೆಕ್ಟ. ಸರಿನಾ? ಹೇಗೆ ಇದು ಸಹಾಯ ಮಾಡುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ನಿಮಗೀಗಾಗಲೇ ನೆಫ್ರಾನ್ದು ರಚನೆ ಗೊತ್ತಿದೆ, ಅದರ ಭಾಗಗಳು ಗೊತ್ತಿದೆ. ಹಾಗೆ ನೆಫ್ರಾನ್ನ ಸುತ್ತ, ಆ ಲೂಪ್ ಆಫ್ ಹೆನ್ಲೆಯ ಸುತ್ತ ಬ್ಲಡ್ ಕ್ಯಾಪಿಲರಿಯ ನೆಟ್ವರ್ಕ್ ಕೂಡ ಇದೆ. ಅದನ್ನು ನಾವು ವ್ಯಾಸಾರೆಕ್ಟ ಅಂತ ಹೇಳಿ ಕೂಡ ಕರಿತೇವೆ ಅಂತ ಹೇಳಿ ಈಗಾಗಲೇ ತಿಳ್ಕೊಂಡಿದ್ದೀವಿ. ಸರಿನಾ? ಹೆನ್ಲೆಸ್ ಲೂಪ್ ಮತ್ತು ವ್ಯಾಸಾರೆಕ್ಟ ಎರಡೂ ಕೂಡ ಈ ಕೌಂಟರ್ ಕರೆಂಟ್ ಮೆಕ್ಯಾನಿಸಮ್ನಲ್ಲಿ ಸಹಾಯ ಮಾಡುತ್ತೆ. ದೇ ಪ್ಲೇ ಅ ಮೇಜರ್ ರೋಲ್ ಹಿಯರ್. ಹೇಗೆ ನೋಡಿ, ಫ್ಲೋ ಆಫ್ ಫಿಲ್ಟ್ರೇಟ್ ನೆಫ್ರಾನ್ನ ಒಳಗಡೆ ಆ ನೆಫ್ರಿಕ್ ಫಿಲ್ಟ್ರೇಟ್ ಫ್ಲೋ ಆಗ್ತಿದೆಯಲ್ಲ, ಅದು ಯಾವ ಡೈರೆಕ್ಷನಲ್ಲಿ ಫ್ಲೋ ಆಗ್ತಿದೆ ಅದನ್ನು ಗಮನಿಸಿ. ಹಾಗೆ ವ್ಯಾಸಾರೆಕ್ಟಾದ ಒಳಗಡೆ ಬ್ಲಡ್ ಯಾವ ರೀತಿ ಫ್ಲೋ ಆಗ್ತಿದೆ ಅದನ್ನು ಗಮನಿಸಿ. ನಮಗೆ ಗೊತ್ತಿರೋ ಹಾಗೆ ಈ ನಮ್ಮ ಲೂಪ್ ಆಫ್ ಹೆನ್ಲೆನಲ್ಲೂ ಕೂಡ ಒಂದು ಡಿಸೆಂಡಿಂಗ್ ಲಿಂಬ್ ಇದೆ, ಒಂದು ಅಸೆಂಡಿಂಗ್ ಲಿಂಬ್ ಇದೆ, ಹೌದಲ್ವಾ? ಇದರಲ್ಲಿ ಡೈರೆಕ್ಷನ್ ನೋಡಿ, ಡಿಸೆಂಡಿಂಗ್ ಲಿಂಬ್ನಲ್ಲಿ ನೆಫ್ರಿಕ್ ಫಿಲ್ಟ್ರೇಟು ಈ ಡೈರೆಕ್ಷನಲ್ಲಿ ಫ್ಲೋ ಆಗ್ತದೆ, ಕೆಳಮುಖವಾಗಿ ಫ್ಲೋ ಆಗ್ತದೆ. ಅಸೆಂಡಿಂಗ್ ಲಿಂಬ್ನಲ್ಲಿ ಹೀಗೆ ಮೇಲ್ಮುಖವಾಗಿ ಫ್ಲೋ ಆಗ್ತಾ ಇದೆ. ಹೌದಾ? ಒಂದರ್ಥದಲ್ಲಿ ಆಪೋಸಿಟ್ ಡೈರೆಕ್ಷನ್ನಲ್ಲಿ ನೆಫ್ರಿಕ್ ಫಿಲ್ಟ್ರೇಟ್ ಎರಡೂ ಲಿಂಬ್ನಲ್ಲಿ ಮೂವ್ ಆಗ್ತಾ ಇದೆ, ಹೌದಲ್ವಾ? ಅದೇ ರೀತಿ ವ್ಯಾಸಾರೆಕ್ಟದಲ್ಲಿ ಕೂಡ ಬ್ಲಡ್ ಫ್ಲೋ ಆಗೋದು ತನ್ನ ಎರಡೂ ಲಿಂಬ್ಸ್ಗಳಲ್ಲಿ. ನೋಡಿ, ಇದು ಡಿಸೆಂಡಿಂಗ್ ಲಿಂಬ್ ಆಫ್ ವ್ಯಾಸಾರೆಕ್ಟ, ಇದು ಅಸೆಂಡಿಂಗ್ ಲಿಂಬ್ ಆಫ್ ವ್ಯಾಸಾರೆಕ್ಟ. ಇಲ್ಲಿ ನೋಡಿ, ರಕ್ತ ಕೆಳಮುಖವಾಗಿ ಇಲ್ಲಿ ಹರಿತಾ ಇದೆ, ಅದೇ ಇಲ್ಲಿ ರಕ್ತ ಮೇಲ್ಮುಖವಾಗಿ ಹರಿತಾ ಇದೆ, ಹೌದಲ್ವಾ? ಸೊ ಆ ವ್ಯಾಸಾರೆಕ್ಟದಲ್ಲೂ ಕೂಡ ಬ್ಲಡ್ ಫ್ಲೋ ಅನ್ನೋದು ಆಪೋಸಿಟ್ ಡೈರೆಕ್ಷನ್ನಲ್ಲಿ ನಡೀತಾ ಇದೆ ಎರಡೂ ಲಿಂಬ್ಸ್ಗಳಲ್ಲಿ. ಮತ್ತು ಈ ಎರಡೂ ರಚನೆಗಳು, ಈ ವ್ಯಾಸಾರೆಕ್ಟ ಮತ್ತು ನಮ್ಮ ಲೂಪ್ ಆಫ್ ಹೆನ್ಲೆ ಎರಡೂ ಕೂಡ ಹತ್ತಿರದಲ್ಲೇ ಇರೋದ್ರಿಂದ ಇವುಗಳ ನಡುವೆ ನಡೀತಾ ಇರುವಂಥ ಈ ಮಾಲಿಕ್ಯೂಲ್ಸ್ಗಳ ಎಕ್ಸ್ಚೇಂಜ್ ಕೂಡ ಒಂದು ರೀತಿ ಆಪೋಸಿಟ್ ಡೈರೆಕ್ಷನ್ನಲ್ಲೇ ಆಗ್ತಾ ಇದೆ. ಸರಿನಾ? ಸೊ ಅದನ್ನು ಈಗ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಬ್ಲಡ್ ಆಲ್ಸೋ ಫ್ಲೋಸ್ ಇನ್ opposite direction in its 2 limbs of Vasarecta.
nephric filtrate also flows in opposite directions in the two limbs of loop of Henle. Their counter current flow, ಈ ಪ್ರಕ್ರಿಯೆಯಿಂದಾಗಿ, ಈ ಕೌಂಟರ್ ಕರೆಂಟ್ ಫ್ಲೋ ಇಂದಾಗಿ ಏನಾಗುತ್ತೆ, it helps in maintaining gradual increase in osmolarity towards the inner medulla. ನೋಡಿ ಇಲ್ಲಿ ಈ ಚಿತ್ರವನ್ನು ನೀವು ಗಮನಿಸಿ. ಈ ಚಿತ್ರದಲ್ಲಿ ಇಲ್ಲಿ ಮೇಲ್ಭಾಗ ಏನಿದೆಯಲ್ಲಪ್ಪ, ಇದು ನಮ್ಮ ಕಾರ್ಟೆಕ್ಸ್ ರೀಜನ್ ಆಫ್ ಕಿಡ್ನಿ. ಕಾರ್ಟೆಕ್ಸ್ನ ತಳಭಾಗದಲ್ಲಿರುವಂಥ ರೀಜನ್ ಏನಿದೆ, ಇದು ಮೆಡುಲಾ ರೀಜನ್. ಮತ್ತೆ ಮೆಡುಲಾದಲ್ಲಿ ಮತ್ತೆ ಇನ್ನೆರಡು ಸಬ್ ಡಿವಿಷನ್ಸ್ಗಳನ್ನು ನಾವು ಕಾಣಬಹುದು. ಇದನ್ನು ನಾವು ಔಟರ್ ಮೆಡುಲಾ ಅಂತ ಕರ್ಕೊಳ್ಳೋಣ, ಇದನ್ನು ನಾವು ಇನ್ನರ್ ಮೆಡುಲಾ ಅಂತ ಕರ್ಕೊಳ್ಳೋಣ. ನಮಗೆ ಗೊತ್ತಿರೋ ಹಾಗೆ ನಮ್ಮ ನೆಫ್ರಾನ್ಸ್ಗಳಲ್ಲಿ ಎರಡು ರೀತಿಯಾದ ನೆಫ್ರಾನ್ಸ್ಗಳಿದೆ. ಕಾರ್ಟಿಕಲ್ ನೆಫ್ರಾನ್ಸ್ಗಳಿದೆ, ಹಾಗೆ ಜಕ್ಸ್ಟಾ ಮೆಡುಲರಿ ನೆಫ್ರಾನ್ಸ್ಗಳಿದೆ ಅಂತ ಹೇಳಿ ನಮಗೆ ಗೊತ್ತು, ಹೌದಲ್ವಾ? ಸಾಮಾನ್ಯವಾಗಿ ಕಾರ್ಟಿಕಲ್ ನೆಫ್ರಾನ್ಸ್ಗಳು ಏನಿದೆಯಲ್ಲ, ಕಾರ್ಟಿಕಲ್ ನೆಫ್ರಾನ್ಸ್ಗಳ ಲೂಪ್ ಆಫ್ ಹೆನ್ಲೆ ಏನಿದೆಯಲ್ಲ, ಅದು ಬಹುಶಃ ಅಂದರೆ ಪ್ರಾಯಶಃ ಆಲ್ಮೋಸ್ಟ್ ನಮ್ಮ ಈ ಔಟರ್ ಮೆಡುಲಾ ರೀಜನ್ನಲ್ಲಿ ಮಾತ್ರ ಕಂಡುಬರುತ್ತೆ. ಅಲ್ಲಿ ತುಂಬ ಚಿಕ್ಕದಾಗಿರುತ್ತೆ. ಆದರೆ ನಮ್ಮ ಜಕ್ಸ್ಟಾ ಮೆಡುಲರಿ ನೆಫ್ರಾನ್ಸ್ಗಳ ಲೂಪ್ ಆಫ್ ಹೆನ್ಲೆ ಏನಿದೆಯಲ್ಲ, ಅದು ಡೀಪ್ ಇನ್ಸೈಡ್ ನಮ್ಮ ಇನ್ನರ್ ಮೆಡುಲಾದವರೆಗೂ ಕೂಡ ಎಕ್ಸ್ಟೆಂಡ್ ಆಗುತ್ತೆ. ಜಕ್ಸ್ಟಾ ಮೆಡುಲರಿ ನೆಫ್ರಾನ್ಸ್ಗಳು ಸುಮಾರು 25% ಇದ್ದರೆ, ಕಾರ್ಟಿಕಲ್ ನೆಫ್ರಾನ್ಸ್ಗಳು ಸುಮಾರು 85% ಇರುತ್ತವೆ ಅಂತ ಹೇಳಿ ನಾವು ಕಲ್ತ್ಕೊಂಡಿದ್ದೀವಿ, ಸರಿನಾ? ಸೊ ಈ ಭಾಗಗಳಲ್ಲಿ ನೀವು ಗಮನಿಸಿ, ಆಸ್ಮೋಲ್ಯಾರಿಟಿ ಅಂತ ಹೇಳಿದ್ರೆ ಏನು ನಿಮಗೆ ಗೊತ್ತು, ಯಾವ ರೀತಿಯಾಗಿರುತ್ತೆ. ಮೇಲ್ಭಾಗದಲ್ಲಿ ಕಾರ್ಟೆಕ್ಸ್ ರೀಜನ್ನಲ್ಲಿ ಆಸ್ಮೋಲ್ಯಾರಿಟಿ ಅನ್ನೋದು ಸರಿಸುಮಾರು 300 ಮಿಲಿ ಆಸ್ಮೋಲ್ ಪರ್ ಲೀಟರ್ನಷ್ಟು ಇದ್ದರೆ, ಅದೇ ಆಸ್ಮೋಲ್ಯಾರಿಟಿ ಕೆಳಗಡೆ ಔಟರ್ ಮೆಡುಲ್ಲಾ ಇನ್ನರ್ ಮೆಡುಲ್ಲಾಗೆ ಬರೋ ಅಷ್ಟೊತ್ತಿಗೆ ಸರಿಸುಮಾರು 1200 ಮಿಲಿ ಆಸ್ಮೋಲ್ ಪರ್ ಲೀಟರ್ನಷ್ಟು ಹೆಚ್ಚಾಗಿರುತ್ತೆ. ಅಂತ ಹೇಳಿದ್ರೆ ಆಸ್ಮೋಲ್ಯಾರಿಟಿ ಅನ್ನೋದು ಕೆಳಗೆ ಹೋದಂತೆ ಕಾರ್ಟೆಕ್ಸ್ ರೀಜನಿಂದ ಮೆಡುಲ್ಲಾ ರೀಜನ್ಗೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಹೀಗೆ ಆಸ್ಮೋಲ್ಯಾರಿಟಿ ಇನ್ಕ್ರೀಸ್ ಆಗ್ತಿದೆ ಅಂತ ಹೇಳಿದ್ರೆ ತಳಭಾಗದಲ್ಲಿ ಸಾಲ್ಟ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ನೀವು ಭಾವಿಸ್ಬೇಕು, ಸರಿನಾ? ಹೀಗೆ ಸಾಲ್ಟ್ ಕಾನ್ಸಂಟ್ರೇಷನ್ ಇಲ್ಲಿ ಜಾಸ್ತಿ ಆಗೋದಕ್ಕೆ ಏನು ಕಾರಣ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಸಾಲ್ಟ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ವಾಟರ್ ರೀಅಬ್ಸಾರ್ಪ್ಷನ್ ಆಗೋದಕ್ಕೆ, ಯೂರಿನಿಂದ ಹೆಚ್ಚಿನ ಪ್ರಮಾಣದಲ್ಲಿ ವಾಟರ್ ರೀಅಬ್ಸಾರ್ಪ್ಷನ್ ಆಗೋದಕ್ಕೆ ಅದು ಹೇಗೆ ಸಹಾಯ ಮಾಡುತ್ತೆ ಅರ್ಥ ಮಾಡ್ಕೊಳ್ಳೋಣ. ಡೆಫಿನೇಷನಲ್ಲೇ ಕಾನ್ಸೆಪ್ಟ್ ಇದೆ, ಸರಿನಾ? ಈಗ ನೋಡಿ, ನಮಗೆ ಗೊತ್ತಿರೋ ಹಾಗೆ ಆಸ್ಮಾಟಿಕ್ ಗ್ರೇಡಿಯಂಟ್ ಏನಿದೆಯಲ್ಲ, ಆ ಡಿಫ್ರೆನ್ಸಸ್ ಇನ್ ಕಾನ್ಸಂಟ್ರೇಷನ್, ಆಸ್ಮಾಟಿಕ್ ಗ್ರೇಡಿಯಂಟ್ ಅಂತ ಹೇಳಿ, ಅಥವಾ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಅಂತ ಹೇಳಿದ್ರೆ ಅದೇನೆ ಡಿಫ್ರೆನ್ಸಸ್ ಇನ್ ಕಾನ್ಸಂಟ್ರೇಷನ್ ಅಂತ ಹೇಳಿ. ಈ ಆಸ್ಮಾಟಿಕ್ ಗ್ರೇಡಿಯಂಟ್ ಏನಿದೆಯಲ್ಲ, ಇದು ಯಾವುದರಿಂದ ಆಗ್ತಾ ಇರೋದು? ಸೋಡಿಯಂ ಕ್ಲೋರೈಡ್ ಹಾಗೂ ಯೂರಿಯಾದಿಂದ. ಸೊ ತಳಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸೋಡಿಯಂ ಕ್ಲೋರೈಡ್ ಹಾಗೆ ಯೂರಿಯಾ ಇರೋದ್ರಿಂದ ಇಲ್ಲಿ ಹೆಚ್ಚಿನ ಆಸ್ಮೋಲ್ಯಾರಿಟಿ ಇದೆ ಅಂಥೇಳಿ ನೀವು ಭಾವಿಸ್ಬೇಕು. ಅಲ್ಲಿ ಹೆಚ್ಚಿಗೆ NaCl ಮತ್ತು ಹೆಚ್ಚಿಗೆ ಯೂರಿಯಾ ಉಳ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಗ್ತಾ ಇದೆ ಅನ್ನೋದನ್ನು ಈಗ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈ ಚಿತ್ರವನ್ನು ನೀವು ಗಮನಿಸಬೇಕು. ಇಲ್ಲಿ ಇರುವಂಥದ್ದು ಇದೇನಿದೆಯಪ್ಪ, ಇದು ನಮ್ಮ ನೆಫ್ರಾನ್ ಚಿತ್ರ, ಇದು ವ್ಯಾಸರೆಕ್ಟಾ ಚಿತ್ರ, ಹೌದಲ್ವಾ? ಇದು ನೆಫ್ರಾನ್ನ ಇದು ಡಿಸೆಂಡಿಂಗ್ ಲಿಂಬ್, ಇದು ಅಸೆಂಡಿಂಗ್ ಲಿಂಬ್, ಇದು ನೆಫ್ರಾನ್ದು, ಹೌದಾ? ಹಾಗೆ ಇಲ್ಲಿ ಇದನ್ನು ನೀವು ಗಮನಿಸಿ, ಇದು ವ್ಯಾಸರೆಕ್ಟಾದು ಡಿಸೆಂಡಿಂಗ್ ಲಿಂಬ್, ಇದು ಅಸೆಂಡಿಂಗ್ ಲಿಂಬ್, ಇದು, ಹೌದಲ್ವಾ? ಕರೆಕ್ಟ್ ತಾನೆ? ಈಗ ನೀವು ಗಮನಿಸ್ತಾ ಹೋಗಿ ನೋಡಿ, ದ ಅಸೆಂಡಿಂಗ್ ಲಿಂಬ್ ಆಫ್ ಹೆನ್ಲೇಸ್ ಲೂಪ್ ಟ್ರಾನ್ಸ್ಪೋರ್ಟ್ NaCl ಇಂಟು ದ ಮೆಡುಲರಿ ಇಂಟರ್ಸ್ಟೀಶಿಯಮ್. ನೋಡಿ, ಈ ಮೆಡುಲ್ಲಾ ಭಾಗ ಏನಿದೆಯಲ್ಲ, ಮೆಡುಲ್ಲಾದ ಸುತ್ತ ಇರುವಂತಹ ಟಿಶ್ಯೂಸ್ಗಳಿಗೆ ನಾವು ಏನಂತ ಹೇಳಿ ಕರಿತೇವೆ, ಅಥವಾ ಆ ಭಾಗಕ್ಕೆ ನಾವೇನಂತ ಹೇಳಿ ಕರಿತೇವೆ? ಮೆಡುಲರಿ ಇಂಟರ್ಸ್ಟೀಶಿಯಮ್ ಅಂತ ಹೇಳಿ ಕರಿತೇವೆ, ಸರಿನಾ? ಸೊ ಆ ಭಾಗದಲ್ಲಿ ಹೆಚ್ಚಿಗೆ NaCl ಉಳ್ಕೊಳ್ಳೋದಕ್ಕೆ ಕಾರಣ ಏನು? ಅಸೆಂಡಿಂಗ್ ಲಿಂಬ್ ಆಫ್ ಲೂಪ್ ಆಫ್ ಹೆನ್ಲೆ, ಸರಿನಾ? ಅಂತ ಹೇಳಿದ್ರೆ ಈ ಅಸೆಂಡಿಂಗ್ ಲಿಂಬನ್ನು ಗಮನಿಸಿ, ಈ ಅಸೆಂಡಿಂಗ್ ಲಿಂಬಿಂದ NaCl ಹೊರಗಡೆ ಬರ್ತಾ ಇದೆ, ಹೌದಲ್ವಪ್ಪ? ಹೆಚ್ಚಿನ ಪ್ರಮಾಣದಲ್ಲಿ NaCl ಅನ್ನೋದು ಇಲ್ಲಿಗೆ ಇಂಟರ್ಸ್ಟಿಷನ್ಗೆ ಬರ್ತಾ ಇದೆ. ಹಾಗಿದ್ರೆ ಇಲ್ಲಿ ಕಾನ್ಸಂಟ್ರೇಷನ್ ಅನ್ನೋದು ಜಾಸ್ತಿ ಆಗ್ತಿದೆ ಅಲ್ವಾ? ಸಾಲ್ಟ್ ಕಾನ್ಸಂಟ್ರೇಷನ್ ಅನ್ನೋದು ಜಾಸ್ತಿ ಆಗ್ತಿದೆ ಅಲ್ವಾ? ಹಾಗಿದ್ರೆ ಮತ್ತೆ ಸಾಲ್ಟ್ಸ್ಗಳು ಕೂಡ ಅಲ್ಲಿಂದ ಮತ್ತಿನ್ನೊಂದು ಕಡೆಗೆ ಮೂವ್ ಆಗಲೇಬೇಕಲ್ವಾ? ಡಿಫ್ಯೂಷನಲ್ಲಿ ಕಲ್ತ್ವಲ್ಲ, ಹೈಯರ್ ಕಾನ್ಸಂಟ್ರೇಷನಿಂದ ಲೋವರ್ ಕಾನ್ಸಂಟ್ರೇಷನ್ಗೆ ಮಾಲಿಕ್ಯೂಲ್ಸ್ಗಳು ಮೂವ್ ಆಗುತ್ತೆ ಅಂತ ಹೇಳಿ. ಅದು ಹೇಗೆ ಮೂವ್ ಆಗುತ್ತೆ, ಮತ್ತೆ ಅದು ಮೂವ್ ಆದರೆ ಮತ್ತೆ ಹೇಗೆ ಉಳ್ಕೊಳ್ಳುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಸೋಡಿಯಂ ಕ್ಲೋರೈಡ್ ಏನೋ ಇಲ್ಲಿ ಹೆಚ್ಚಿಗೆ ರಿಲೀಸ್ ಆಗ್ತಾ ಇದೆ ಅಸೆಂಡಿಂಗ್ ಲಿಂಬಿಂದ. ಹೀಗೆ ರಿಲೀಸ್ ಆಗಿದಂಥ ಈ ಸೋಡಿಯಂ ಕ್ಲೋರೈಡ್ ಏನಿದೆಯಲ್ಲ, ಮತ್ತೆ ಅದು ಹೇಗಿದ್ರು ಮೂವ್ ಆಗಬೇಕಲ್ವಾ ಇನ್ನೊಂದು ರೀಜನ್ಗೆ. ಸೊ NaCl ಫ್ರಮ್ ದ ಅಸೆಂಡಿಂಗ್ ಲಿಂಬ್ ಆಫ್ ಹೆನ್ಲೆಸ್ ಲೂಪ್ ಈಸ್ ಎಕ್ಸ್ಚೇಂಜ್ಡ್ ವಿತ್ ದ ಡಿಸೆಂಡಿಂಗ್ ಲಿಂಬ್ ಆಫ್ ವ್ಯಾಸರೆಕ್ಟಾ. ಹೀಗೆ ಇಲ್ಲಿ ಹೆಚ್ಚಿಗೆ ರಿಲೀಸ್ ಆದಂಥ NaCl ಎಲ್ಲ
ಈ ವ್ಯಾಸ ರೆಕ್ಟಾದ ಒಳಗಡೆಗೆ ಮತ್ತೆ ಅಬ್ಸಾರ್ಬ್ ಆಗ್ತಾ ಇದೆ. ಸರಿನಾ? ಅರ್ಥ ಆಗ್ತಿದೆಯಪ್ಪ? ಓಕೆನಾ? ಸೊ ಈಗ NaCl ಮತ್ತೆ NaCl ಜಾಸ್ತಿ ಉಳ್ಕೊಳ್ಳೇಬೇಕು, ಇಲ್ಲ ಅಂತ ಹೇಳಿದ್ರೆ ಕಾನ್ಸಂಟ್ರೇಷನ್ ಮತ್ತೆ ಕಡಿಮೆ ಆಗಿಬಿಟ್ರೆ ವಾಟರ್ ರಿಅಬ್ಸಾರ್ಪ್ಷನ್ ಆಗೋದಿಲ್ಲ. ಸಾಲ್ಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇರಲೇಬೇಕು ಕೆಳಗಡೆ. ಹೌದಾ? ಹಾಗಾಗಿ ಏನಾಗುತ್ತೆ, ಈ NaCl ಮತ್ತೆ NaCl ಈಸ್ ಅಗೇನ್ ರಿಟರ್ನ್ಡ್ ಇನ್ ಟು ದ ಇಂಟರ್ಸ್ಟಿಷಿಯಂ ಬೈ ದ ಅಸೆಂಡಿಂಗ್ ಲಿಂಬ್ ಆಫ್ ವ್ಯಾಸ ರೆಕ್ಟಾ. ಈಗ ಮತ್ತೆ ಇಲ್ಲಿ ಅಸೆಂಡಿಂಗ್ ಲಿಂಬ್ ಆಫ್ ವ್ಯಾಸ ರೆಕ್ಟದಲ್ಲಿ ಏನಾಗ್ತಾ ಇದೆ, NaCl ಮತ್ತೆ ಇಲ್ಲಿಂದ ಇಲ್ಲಿಗೆ ಇಂಟರ್ಸ್ಟಿಷಿಯಂಗೆ ಬರ್ತಾ ಇದೆ. ಸರಿನಾ? ಸೊ NaCl ಹೇಗೆ ಇಂಟರ್ಸ್ಟಿಷಿಯಂನ ಒಳಗಡೆ ಬರ್ತಾ ಇದೆ, ಮತ್ತದು ಹೈಯರ್ ಕಾನ್ಸಂಟ್ರೇಷನ್ ರೀಜನಿಂದ ಮತ್ತೆ ವ್ಯಾಸ ರೆಕ್ಟದ ಒಳಗಡೆ ಹೋಗುತ್ತೆ, ಮತ್ತೆ ವ್ಯಾಸ ರೆಕ್ಟದ ಯಾವ ಲಿಂಬ್ನಿಂದ ಅದು ಮತ್ತೆ ಇಂಟರ್ಸ್ಟಿಷಿಯಂಗೆ ಬರ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ. ಸೊ ಈ ಮೂಲಕ ಸೋಡಿಯಂ ಕ್ಲೋರೈಡ್ದು ಕಾನ್ಸಂಟ್ರೇಷನ್ ಅಲ್ಲಿ ಹೆಚ್ಚಿಗೆ ಉಳ್ಕೊಳ್ಳೋದಕ್ಕೆ ಸಹಾಯ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಯೂರಿಯಾ ಎಲ್ಲಿಂದ ಬರ್ತಾ ಇದೆ? ಯೂರಿಯಾ ನೋಡಿ, ಸ್ಮಾಲ್ ಅಮೌಂಟ್ಸ್ ಆಫ್ ಯೂರಿಯಾ ಎಂಟರ್ ದ ಥಿನ್ ಅಸೆಂಡಿಂಗ್ ಲಿಂಬ್ ಆಫ್ ಹೆನ್ಲೆಸ್ ಲೂಪ್ ಫ್ರಮ್ ದ ಇಂಟರ್ಸ್ಟಿಷಿಯಂ. ಈಗ ನೀವು ಇಂಟರ್ಸ್ಟಿಷಿಯಂನಲ್ಲಿ ಯೂರಿಯಾ ಇದೆ ಅಂತ ಭಾವಿಸಿ. ಸರಿನಾ? ಈ ಯೂರಿಯಾ ಎಲ್ಲಿಗೆ ಅಬ್ಸಾರ್ಬ್ ಆಗ್ತಾ ಇದೆ? ಈ ನಮ್ಮ ಅಸೆಂಡಿಂಗ್ ಲಿಂಬ್ ಆಫ್ ಲೂಪ್ ಆಫ್ ಹೆನ್ಲೆಯ ಒಳಗಡೆಗೆ ಯೂರಿಯಾ ಅಬ್ಸಾರ್ಬ್ ಆಗ್ತಾ ಇದೆ. ಸರಿನಾ? ಸೊ ಯೂರಿಯಾ ಈಸ್ ಅಗೇನ್ ಟ್ರಾನ್ಸ್ಪೋರ್ಟೆಡ್ ಬ್ಯಾಕ್ ಟು ದ ಇಂಟರ್ಸ್ಟಿಷಿಯಂ ಬೈ ಕಲೆಕ್ಟಿಂಗ್ ಟ್ಯೂಬ್ಯೂಲ್ ಕಾಂಟ್ರಿಬ್ಯೂಟಿಂಗ್ ಟು ಆಸ್ಮಾಟಿಕ್ ಗ್ರೇಡಿಯಂಟ್. ಈಗ ಈ ಇಂಟರ್ಸ್ಟಿಷಿಯಂನ ಒಳಗಡೆಗೆ ಯೂರಿಯಾ ಹೇಗೆ ಬಂದಿತ್ತು? ಈ ನಮ್ಮ ಕಲೆಕ್ಟಿಂಗ್ ಡಕ್ಟಿಂದ ಯೂರಿಯಾ ಇಲ್ಲಿಗೆ ಬಂದಿತ್ತು. ಸರಿನಾ? ಅರ್ಥ ಆಗ್ತಿದೆಯಪ್ಪ? ಸೊ ಒಂದರ್ಥದಲ್ಲಿ ಈ ಯೂರಿಯಾ ಇಲ್ಲಿ ಉಳ್ಕೊಳ್ಳೋದಕ್ಕೆ ಅಗೇನ್ ಇಲ್ಲಿಯೂ ಕೂಡ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಉಳ್ಕೊಂಡಿದೆ ಅಂತ ಹೇಳಿದ್ರೆ ಇಲ್ಲಿ ಹೆಚ್ಚಿಗೆ ಪ್ರಮಾಣದಲ್ಲಿ ಯೂರಿಯಾ ಇದ್ದಿದ್ರಿಂದಾನೇ ಹೈಯರ್ ಕಾನ್ಸಂಟ್ರೇಷನಿಂದ ಲೋವರ್ ಕಾನ್ಸಂಟ್ರೇಷನ್ ಕಡೆಗೆ ಯೂರಿಯಾ ಬಂತು. ಈಗ ಯೂರಿಯಾ ಉಳ್ಕೊಂಡು ಈಗ ಅಗೇನ್ ರೊಟೇಷನ್ ಆಗ್ತಾ 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 ಯೂರಿಯಾದ ಕಾನ್ಸಂಟ್ರೇಷನ್ ಇಂಟರ್ಸ್ಟಿಷಿಯಂನಲ್ಲಿ ಉಳ್ಕೊಳ್ತಾ ಇದೆ. ಸೊ ಈ ಮೂಲಕ ಸೋಡಿಯಂ ಕ್ಲೋರೈಡ್ ಉಳ್ಕೊಳ್ತಾ ಇದೆ, ಯೂರಿಯಾ ಕೂಡ ಉಳ್ಕೊಳ್ತಾ ಇದೆ. ಸರಿನಾ? ಸೊ ಒಂದರ್ಥದಲ್ಲಿ ತಳಭಾಗದಲ್ಲಿ ಇನ್ನರ್ ಮೆಡುಲರಿ ರೀಜನ್ನಲ್ಲಿ ಹೆಚ್ಚಿಗೆ ಸಾಲ್ಟ್ ಕಾನ್ಸಂಟ್ರೇಷನ್ ಉಳ್ಕೊಂಡಂಗೆ ಆಯಿತು. ಹೆಚ್ಚಿಗೆ ಸಾಲ್ಟ್ ಕಾನ್ಸಂಟ್ರೇಷನ್ ಇದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದೆ ಅಂತಲ್ವಾ? ಸರಿನಾ? ನೀರಿನ ಪ್ರಮಾಣ ಕಡಿಮೆ ಇದೆ ಅಂತ ಹೇಳಿದ್ರೆ ನೀರು ತನ್ನ ಹೈಯರ್ ಕಾನ್ಸಂಟ್ರೇಷನ್ ರೀಜನ್ನಿಂದ ಲೋವರ್ ಕಾನ್ಸಂಟ್ರೇಷನ್ ರೀಜನ್ಗೆ ಮೂವ್ ಆಗಬೇಕು. ಹೌದು ಅಲ್ವಾ? ಸೊ ದ ಎಂಟೈರ್ ಟ್ರಾನ್ಸ್ಪೋರ್ಟ್ ಆಫ್ ಸಬ್ಸ್ಟೆನ್ಸಸ್ ಬಿಟ್ವೀನ್ ಹೆನ್ಲೆಸ್ ಲೂಪ್ ಆ್ಯಂಡ್ ವ್ಯಾಸ ರೆಕ್ಟಾ ಈಸ್ ಕಾಲ್ಡ್ ಕೌಂಟರ್ ಕರೆಂಟ್ ಮೆಕ್ಯಾನಿಸಮ್. ಇದರಿಂದಾನೇ this mechanism maintains the concentration gradient in the medullary interstitium. ಓಕೆನಾ? ಸೊ ಈ ಕಾರಣದಿಂದಾಗಿ ಏನಾಗ್ತಾ ಇದೆ, ಹೆಚ್ಚಿಗೆ ಪ್ರಮಾಣದಲ್ಲಿ ಸಾಲ್ಟ್ ಕಾನ್ಸಂಟ್ರೇಷನ್ ಅನ್ನೋದು ಇಲ್ಲಿ ಉಳ್ಕೊಳ್ತಾ ಇದೆ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೆಫ್ರಿಕ್ ಫಿಲ್ಟ್ರೇಟ್ ಬರ್ತಾ ಇದೆ. ನೆಫ್ರಿಕ್ ಫಿಲ್ಟ್ರೇಟ್ ಬಂದಿದ್ದು ಒಂದಷ್ಟು ಪ್ರಮಾಣದಲ್ಲಿ ಇಲ್ಲಿ ನೋಡಿ, ಒಂದಷ್ಟು ಪ್ರಮಾಣದಲ್ಲಿ ಇಲ್ಲಿ ಒಳಗಡೆಗೆ ಇಂಟರ್ಸ್ಟಿಷಿಯಂಗೆ ಅಬ್ಸಾರ್ಬ್ ಆಗ್ತಾ ಇದೆ, ಒಂದಷ್ಟು ಪ್ರಮಾಣದಲ್ಲಿ ಇಲ್ಲಿ ಅಬ್ಸಾರ್ಬ್ ಆಗ್ತಾ ಇದೆ. ಲೂಪ್ ಆಫ್ ಹೆನ್ಲೆಯ ಯಾವ ಲಿಮ್ನಲ್ಲಿ? ಡಿಸೆಂಡಿಂಗ್ ಲಿಮ್ನಲ್ಲಿ ವಾಟರ್ ಅನ್ನೋದು ಇಂಟರ್ಸ್ಟಿಷಿಯಂನ ಕಡೆಗೆ ರೀಅಬ್ಸಾರ್ಬ್ ಆಗ್ತಾ ಇದೆ. ಹೌದಲ್ವಾ? ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೆಫ್ರಿಕ್ ಫಿಲ್ಟ್ರೇಟ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಾಟರ್ ಇದೆ, ಹಾಗಾಗಿ ಇದು ಹೊರಗಡೆಗೆ ಬರಬೇಕು. ಹೌದಾ? ವಾಟರ್ ಮೂವ್ಸ್ ಫ್ರಮ್ ಇಟ್ಸ್ ಹೈಯರ್ ಕಾನ್ಸಂಟ್ರೇಷನ್ ರೀಜನ್ ಟು ಲೋವರ್ ಕಾನ್ಸಂಟ್ರೇಷನ್ ರೀಜನ್, ಅಥವಾ ಲೋ ಸಲ್ಯೂಟ್ ಕಾನ್ಸಂಟ್ರೇಷನ್ ರೀಜನ್ನಿಂದ ಹೈ ಸಲ್ಯೂಟ್ ಕಾನ್ಸಂಟ್ರೇಷನ್ ರೀಜನ್ಗೆ. ಅರ್ಥ ಆಗ್ತಿದೆಯಪ್ಪ? ಸೊ ದ ಸೇಮ್ ವೇ ವ್ಯಾಸ ರೆಕ್ಟದಲ್ಲೂ ಕೂಡ ಡಿಸೆಂಡಿಂಗ್ ಲಿಂಬಿಂದ ವಾಟರ್ ಅನ್ನೋದು ಒಳಗಡೆ ಬರ್ತಾ ಇದೆ, ಇಂಟರ್ಸ್ಟಿಷಿಯಂನ ಕಡೆಗೆ ಬರ್ತಾ ಇದೆ. ಸರಿನಾ? ಅಗೇನ್ ಈಗ ನೆಫ್ರಿಕ್ ಫಿಲ್ಟ್ರೇಟ್ ಹಾಗೆ ನಮ್ಮ ಡಿಸೆಂಡಿಂಗ್ ಲಿಮ್ನಲ್ಲಿ ಮೂವ್ ಆಗ್ತಾ ಇಲ್ಲಿ ವಾಟರ್ಗೆ ಇಂಪರ್ಮಿಬಿಲಿಟಿ ಇರೋದ್ರಿಂದ ಹೆಚ್ಚಿನ ಪ್ರಮಾಣದ ವಾಟರ್ ಅನ್ನೋದು ಇಲ್ಲಿ DCT ಕಡೆಗೆ ಹೋಗ್ತಾ ಹೆಚ್ಚಿನ ಪ್ರಮಾಣದಲ್ಲಿ ಕಲೆಕ್ಟಿಂಗ್ ಡಕ್ಟ್ನ ಕಡೆಗೆ ಹೋಗುತ್ತೆ. ಸೊ ಇಲ್ಲಿ ಮೆಜಾರಿಟಿ ಆಫ್ ದ ವಾಟರ್ ಅನ್ನೋದು ಮತ್ತೆ ಇಂಟರ್ಸ್ಟಿಷಿಯಂನ ಒಳಗಡೆಗೆ ರೀಅಬ್ಸಾರ್ಬ್ ಆಗಬೇಕು. ಅದಕ್ಕೆ ನಮ್ಮ ADH ಹಾರ್ಮೋನ್ ಕೂಡ ಸಪೋರ್ಟ್ ಮಾಡಬೇಕು, ಆ್ಯಂಟಿ ಡಯೂರಿಟಿಕ್ ಹಾರ್ಮೋನ್ ಅನ್ನೋದು ಕೂಡ ಸಹಾಯ ಮಾಡಬೇಕು. ಯಾವಾಗ ADH ಸೆಕ್ರೀಟ್ ಆಗುತ್ತೆ ಆಗ ವಾಟರ್ ರೀಅಬ್ಸಾರ್ಪ್ಷನ್ ಅನ್ನೋದು ಮತ್ತೆ ಕಲೆಕ್ಟಿಂಗ್ ಡಕ್ಟ್ಸ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಾಟರ್ ಇದೆ. ಇವಾಗ ನೆಫ್ರಿಕ್ ಫಿಲ್ಟ್ರೇಟ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಾಟರ್ ಇದೆ. ಆ ವಾಟರ್ ಎಲ್ಲ ಈಗ ಇಂಟರ್ಸ್ಟಿಷಿಯಂಗೆ ಅಬ್ಸಾರ್ಬ್ ಆಗಬೇಕು. ಹೇಗೆ ಅಬ್ಸಾರ್ಬ್ ಆಗ್ತಾ ಇದೆ? ಅಗೇನ್ ಆಸ್ಮಾಸಿಸ್. Water molecules move from their higher concentration region to their lower concentration region. ಹೌದಾ? ಅಥವಾ ಲೋ ಸಲ್ಯೂಟ್ ಕಾನ್ಸಂಟ್ರೇಷನ್ ರೀಜನ್ ಇಂದ ಹೈ ಸಲ್ಯೂಟ್ ಕಾನ್ಸಂಟ್ರೇಷನ್ ರೀಜನ್ಗೆ ಮೂವ್ ಆಗ್ತಾ ಇದೆ ಅಂತ ಹೇಳಿ ನೀವು ಭಾವಿಸ್ಬೇಕು. ಈಗ ADH ಏನಾದರೂ ಸೆಕ್ರೀಟ್ ಆಗಲಿಲ್ಲ ಅಂತ ಹೇಳಿದ್ರೆ ಈ ಅಬ್ಸಾರ್ಪ್ಷನ್ ಪ್ರೋಸೆಸ್ ಅನ್ನೋದು
ಆಗೋಲ್ಲ, ಸರಿಯಾಗಿ ಆಗೋಲ್ಲ. ಹಾಗಾಗಿ ತುಂಬ ಡೈಲ್ಯೂಟ್ ಆಗಿರುವಂಥ ಯೂರಿನ್ ಅನ್ನೋದು ನಮ್ಮ ದೇಹದಿಂದ ಎಕ್ಸ್ಪೆಲ್ ಆಗೋಗ್ಬಿಡುತ್ತೆ. ಇದರಿಂದ ನಮಗೆ ವಾಟರ್ ಲಾಸ್ ಆಗುತ್ತೆ, ಡಿಹೈಡ್ರೇಷನ್ ಆಗಬಹುದು. ಹೌದಾ? ಇನ್ನೊಂದು ಡಯಾಬಿಟಿಕ್ ಕಂಡೀಷನ್ ಏನೋ ಇದೆಯಲ್ಲಪ್ಪ, ಅದರ ಹೆಸರನ್ನ ಕಮೆಂಟ್ ಮಾಡ್ಬೋದಾ? ಏನಾದರೂ ಗೊತ್ತಿದ್ರೆ ಯಾವ ರೀತಿಯಾದ ಡಯಾಬಿಟೀಸನ್ನು ನಾವಿಲ್ಲಿ ಗುರುತಿಸಬಹುದು ಅಂಥೇಳಿ ನೀವು ಕಮೆಂಟ್ ಮಾಡಿ, ಸರಿನಾ? ಸೊ ದ ಗ್ರೇಡಿಯಂಟ್ ಅಲೋಸ್ ಈಸಿ ಮೂವ್ಮೆಂಟ್ ಆಫ್ ವಾಟರ್ ಫ್ರಮ್ ದ ಕಲೆಕ್ಟಿಂಗ್ ಡಕ್ಟ್ ಬೈ ಆಸ್ಮಾಸಿಸ್. ಆಸ್ಮಾಸಿಸ್ದು ಡೆಫಿನೇಷನ್ ಅರ್ಥ ಆಗಿದ್ರೆ ಇದು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಆಸ್ ಅ ರಿಸಲ್ಟ್ ಫಿಲ್ಟ್ರೇಟ್ ಬಿಕಮ್ಸ್ ಕಾನ್ಸಂಟ್ರೇಟೆಡ್, ಪ್ರೊಡ್ಯೂಸಿಂಗ್ ಕಾನ್ಸಂಟ್ರೇಟೆಡ್ ಯೂರಿನ್. ಹೀಗೆ ನಮ್ಮ ದೇಹದಲ್ಲಿ ಹೈಲಿ ಕಾನ್ಸಂಟ್ರೇಟೆಡ್ ಯೂರಿನ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ನಮ್ಮ ದೇಹದಲ್ಲಿರುವಂಥ ರಕ್ತ ಪದೇ ಪದೇ ಫಿಲ್ಟರ್ ಆಗಿ ನಮ್ಮ ಬ್ಲಡ್ ಪ್ಲಾಸ್ಮಾದಲ್ಲಿರುವಂಥ ಎಕ್ಸ್ಕ್ರೀಟರಿ ಮೆಟೀರಿಯಲ್ಸ್ಗಳೆಲ್ಲ, ಎಕ್ಸೆಸ್ ಸಾಲ್ಟ್ಸ್ಗಳೆಲ್ಲ ಫಿಲ್ಟರ್ ಆಗಿ ಮತ್ತೆ ನೀರು ನಮ್ಮ ದೇಹದ ಒಳಗೆ ಅಬ್ಸಾರ್ಬ್ ಆಗಿ ಆನ್ ಆನ್ ಆ್ಯಾವ್ರೇಜ್ ಒಂದು ದಿನಕ್ಕೆ ನಾವು ಸರಿಸುಮಾರು 1500 ml ಯೂರಿನನ್ನು ಉತ್ಪತ್ತಿ ಮಾಡಿ ರಿಲೀಸ್ ಮಾಡ್ತೇವೆ. ಹೌದಲ್ವಾ? ಸೊ ಅದಕ್ಕೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಕುಡಿಬೇಕು. ಕನಿಷ್ಠ ಅಟ್ಲೀಸ್ಟ್ ಒಂದು ದೊಡ್ಡ ಗ್ಲಾಸ್ನಲ್ಲಿ ಒಂದು 6-7 ಗ್ಲಾಸು ಅಥವಾ 2-3 ಲೀಟ್ರು. 5 ಲೀಟ್ರ್ ಕುಡಿಯೋಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಕನಿಷ್ಠ ಒಂದು 2 ಲೀಟ್ರ್ 3 ಲೀಟ್ರನ್ನಾದರೂ ಕುಡಿಯೋದಕ್ಕೆ ಪ್ರಯತ್ನ ಪಡಬೇಕು, ಸರಿನಾ? ಸೊ ಕೌಂಟರ್ ಕರೆಂಟ್ ಮೆಕ್ಯಾನಿಸಮ್ ನಿಮಗೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನೋಡೋಣ. ಲೈವ್ ಸೆಷನ್ಸ್ಗಳಲ್ಲಿ ಏನಾದರೂ ನಿಮಗೆ ಡೌಟ್ಸನ್ನು ಕ್ಲಾರಿಫೈ ಮಾಡುವಂಥ ಸಾಧ್ಯತೆ ಇದ್ದರೆ ಮಾಡೋಕ್ಕಾದರೆ ನಾನು ಖಂಡಿತ ಮಾಡಿಕೊಡ್ತೀನಿ, ಸರಿನಾ? ಸೊ ಅಗೈನ್ ನಿಮಗೆ ಒಂದೇ ಸರ್ತಿಗೆ ವಿಡಿಯೋ ನೋಡಿ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಒಂದು 2-3 ಸರ್ತಿ ನೋಡಿ, ಆಯಿತಾ? ಮೊದಲು ಒಂದು ಸರ್ತಿ ಓದ್ಕೊಂಡು ಮತ್ತೆ ವಿಡಿಯೋವನ್ನು ನೋಡಿ. ಒಂದೇ ಸರ್ತಿಗೆ ಅರ್ಥ ಆಗಿಲ್ಲ ಅಂದರೆ ಒಂದು 2-3 ಸರ್ತಿ ನೋಡಿ, ನಿಮಗೆ ಅರ್ಥ ಆಗೇ ಆಗುತ್ತೆ, ಸರಿನಾ? ಇನ್ನೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಹತ್ರ ಬರ್ತೇನೆ. ನಿಮಗೆ ಯಾವುದಾದ್ರು ಸ್ಪೆಸಿಫಿಕ್ ಕಾನ್ಸೆಪ್ಟ್ಸ್ಗಳನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಇದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಅದೇ ವಿಡಿಯೋವನ್ನು ಮಾಡಿಕೊಂಡು ನಾನು ಮುಂದಿನ ವಿಡಿಯೋದಲ್ಲಿ ಬರ್ತೇನೆ, ಓಕೆನಾ? ಸೊ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೀವು ಚೆನ್ನಾಗಿ ತಿನ್ಕೊಂಡು ಆರಾಮಾಗಿರಬೇಕು, ಚೆನ್ನಾಗಿ ಆಟ ಆಡ್ತಿರ್ಬೇಕು, ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿ ಪಾಠ ಕೇಳಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ಎಲ್ಲದೂ ಮಾಡಬೇಕು. ಟೇಕ್ ಕೇರ್, ಬಾಯ್.